ಕಾಂಗ್ರೆಸ್ ಸಭಾ ಕಾರ್ಯಕ್ರಮ 21-11-2025 ಶುಕ್ರವಾರ ರಾಷ್ಟ್ರೀಯ ಕಾಂಗ್ರೆಸ್ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಗಳು ಆದಂತಹ ಶ್ರೀ ಅಭಿಷೇಕ್ ದತ್ತಾರವರು ಮುಂಬರುವಂತಹ ಆಗ್ನೇಯ ಪದವೀಧರರ ಕ್ಷೇತ್ರ ಚುನಾವಣೆಯ ಮತ್ತು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸುವುದರ ಕುರಿತಾಗಿ ಚರ್ಚೆಯನ್ನ ನಡೆಸುವುದಕ್ಕೆ 11 ಗಂಟೆಗೆ ಮುಳುಬಾಗಿಲಿನ ಬಾಲಾಜಿ ಭವನದ ಬಳಿಯ ಕಾಂಗ್ರೆಸ್ ಕಚೇರಿಗೆ ಭೇಟಿಯನ್ನ ಕೊಟ್ಟಿದ್ರು. ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಆದಿನಾರಾಯಣ ಅವರು ಹಾಜರಾಗಿದ್ದರು. ತಾಲೂಕಿನ ಎಲ್ಲಾ ಕಾಂಗ್ರೆಸ್ ಮುಖಂಡರು, ಎಲ್ಲಾ ಮುಂಚೂಣಿ ಘಟಕದ ನಾಯಕರು, ಯುವ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅಧ್ಯಕ್ಷರು ಅಮಾನುಲ್ಲಾ ಮುಳುಬಾಗಿಲು, ಬ್ಲಾಕ್ ಕಾಂಗ್ರೆಸ್ ಹಾಗೂ ತಾಲೂಕು ಕಾಂಗ್ರೆಸ್ ಸಮಿತಿ ಮುಳುಬಾಗಿಲು. ನಮ್ಮ ಈ ಭಾಗದ ಎಐಸಿಸಿ ಕಾರ್ಯದರ್ಶಿಗಳು ಹಾಗೂ ಉಸ್ತುವಾರಿಗಳಾದಂತಹ ಅಭಿಷೇಕ್ ದತ್ ಸಾಹೇಬರಿಗೆ ನಮ್ಮ ಮಂಜಣ್ಣ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ, ಆದಿನಾರಾಯಣ ಪರವಾಗಿ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೀವಿ. ಅದೇ ರೀತಿ ಪರಿಷತ್ತಿನ ಶಾಸಕರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾದಂತಹ ನಾರಾಯಣಸ್ವಾಮಿ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೀವಿ. ಜೋರಾಗಿ ಚಪ್ಪಾಳೆ ಹೊಡಿರಿ. ಅದೇ ರೀತಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರಾದಂತಹ ಲಕ್ಷ್ಮೀನಾರಾಯಣ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಪಕ್ಷದ ವತಿಯಿಂದ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ವಿ. ಅದೇ ರೀತಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಉಸ್ತುವಾರಿಗಳು ಹಾಗೂ ಎಲ್ಲ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಆದಿನಾರಾಯಣ ಏನು ಕಾರ್ಯಕ್ರಮಗಳು ಹಾಕೊಂಡು ಬರ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮಕ್ಕೆ ಪ್ರತಿಯೊಂದು. ಅದೇ ರೀತಿ ನಮ್ಮ 2023ರ ನಮ್ಮ ಪಕ್ಷದ ಅಭ್ಯರ್ಥಿಯಾದಂತಹ ಆದಿನಾರಾಯಣ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೀವಿ. ಅದೇ ರೀತಿ ಅಣ್ಣ ಬೇಡಣ ಸದಸ್ಯರಾದಂತಹ ನಮ್ಮ ರಾಮಲಿಂಗರೆಡ್ಡಿ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಉತ್ತೂರ್ ಶ್ರೀನಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ರಾಜೇಂದ್ರಣ್ಣ ಅವರು ಬಂದಿದ್ದಾರೆ. ಔಷಧ ಕಾರ್ಯಕರ್ತರು, ನಾಯಕರು, ಮಾಧ್ಯಮದ ಸ್ನೇಹಿತರು ಎಲ್ಲರೂ ಬಂದಿದ್ದೀರಾ. ಎಲ್ಲರಿಗೂ ವಿಶೇಷವಾಗಿ ಪಕ್ಷದ ವತಿಯಿಂದ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸದಸ್ಯರಾದಂತಹ ಹಿರಿಯರಾದಂತಹ ರಾಮಲಿಂಗರೆಡ್ಡಿ ಅವರು ಮಾತಾಡಬೇಕಂತ ಕೇಳ್ಕೊಂಡು, ಮುಖ್ಯವಾಗಿ ನಮ್ಮ ಈ ವಿಧಾನಸಭಾ ಕ್ಷೇತ್ರದ 2023ರ ಅಭ್ಯರ್ಥಿಗಳಾದಂತಹ ಶ್ರೀ ಆದಿನಾರಾಯಣ ಅವರೇ, ಮತ್ತೆ ನಮ್ಮ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ವೆಂಕಟೇಶ್ ಅವರೇ, ಮುಳುಬಾಗಿಲಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ನಮ್ಮ ಅಮಾನುಲ್ಲರವರೇ, ಹಾಗೂ ನಮ್ಮ ಲೋಕಸಭೆಯ 2024ರ ಅಭ್ಯರ್ಥಿಗಳಾದಂತಹ ಶ್ರೀ ಗೌತಮ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರದಿಂದ ಅವರಿಗೆ ಸ್ವಾಗತ ಮಾಡ್ತಾ ಇದ್ದೀವಿ. ಹಾಗೆಯೇ ನೂತನವಾಗಿ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ರಮೇಶ್ ಅವರೇ, ಹಾಗೆಯೇ ಕೋಲಾರ ಜಿಲ್ಲೆಯ ಪಂಚಾಯತಿ ಅಧ್ಯಕ್ಷರಾದ ಡಾಕ್ಟರ್ ರಮೇಶ್ ಅವರೇ, ಕೋಲಾರ ಶೇಖರ್ ಅವರೇ, ಮತ್ತೆ ತಾಲೂಕು ಗ್ಯಾರಂಟಿ ಯೋಜನಾ ಅಧ್ಯಕ್ಷರಾದಂಥ ಉಮಾಶಂಕರ್ ಅವರೇ, ಶ್ರೀ ಆಲಂಗೂರು ಶಿವಣ್ಣ ಅವರೇ, ಒಬ್ಬ PID ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ರಾಜೇಂದ್ರ ಗೌಡ್ರೆ, ಹಾಗೇನೆ ನಮ್ಮ ಎಲ್ಲ ದಯವಿಟ್ಟು ಒಂದು ನಿಮಿಷ. ಆಮೇಲೆ SC ST ನಮ್ಮ ವೆಂಕಟರಮಣಪ್ಪನವರೇ, ಮಾಜಿ ಅಧ್ಯಕ್ಷ ಅಂತ ವೆಂಕಟರಮಣಪ್ಪನವರೇ, ಇನ್ನು ಹೇಳಿ ದಯವಿಟ್ಟು ಹೆಸರು ಎಲ್ಲ ಮಾಜಿ ಅಧ್ಯಕ್ಷ ರೇವಣ್ಣವರೇ, ಮತ್ತೆ ರಾಮಣ್ಣವರೇ, ಯಾಮಣ್ಣವರೇ, ಮತ್ತೆ ದಯವಿಟ್ಟು ಕೃಷ್ಣಪ್ಪನವರೇ, ಮತ್ತೆ ಎಲ್ಲ ದಯವಿಟ್ಟು ಎಲ್ಲ ಮುಖಂಡ ದಯವಿಟ್ಟು ಅನ್ಯತಾ ಭಾವಿಸಬೇಡ್ರಿ. ಮತ್ತೆ ಗ್ರಾಜ್ಯುಯೇಟ್ಸ್ ಎಲ್ಲ ಅಧ್ಯಕ್ಷರಾದ ಸುಧೀರ್ ಅವರೇ,
ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನಾಗಿರ್ತಕ್ಕಂತಹ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರೇ, ದಯವಿಟ್ಟು ಅನ್ಯತಾ ಭಾವಿಸ್ಬೇಡ್ರಿ. ಹೆಸರುಗಳು ಅದು ಉಳಿಸ್ಕೊಳ್ಳೋದ್ರೆ ಟೈಮ್ ಉಳಿಸ್ಕೊಳ್ಳೋದ್ರೆ ಬೇರೆಯವ್ರಿಗೆ ಮಾತಾಡೋದಕ್ಕೆ ಅವಕಾಶ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ಹೆಸರು ಹೇಳೋದು ಕಷ್ಟ ಆಗಿದೆ. ಆಲ್ರೆಡಿ ಎನ್ರೋಲ್ ಆಗಿದೆ. ಇದು 10ನೇ ತಾರೀಕುವರೆಗೂ ಟೈಮ್ ಇದೆ. ಇದೊಂದೇ ಕ್ಷೇತ್ರ ಬರಲ್ಲ, ಇದಕ್ಕೆ ಚಿಕ್ಕಬಳ್ಳಾಪುರ ಬರುತ್ತೆ, ತುಮಕೂರು ಬರುತ್ತೆ, ಚಿತ್ರದುರ್ಗ ಬರುತ್ತೆ, ದಾವಣಗೆರೆ ಬರುತ್ತೆ. ಟೋಟಲ್ 1,54,821 ವೋಟರ್ಸ್ ಇದ್ದಾರೆ. ಆಮೇಲೆ ಇದು ಬರೀ ನಾವು ವೋಟರ್ಸ್ನ ಕಾಂಗ್ರೆಸ್ ಪಕ್ಷದವರು ಹೋಗಿ ನಾವು ಎಲ್ಲದರಲ್ಲೂ ಎನ್ರೋಲ್ ಮಾಡಬೇಕಿದೆ. ಎನ್ರೋಲ್ ಮಾಡಬೇಕಂದ್ರೆ ಡಾಕ್ಯುಮೆಂಟ್ ಬೇಕಾಗುತ್ತೆ, ಆಮೇಲೆ ಗೆಸ್ಟೇಟ್ ಆಫೀಸರ್ ಸೈನ್ ಬೇಕಾಗುತ್ತೆ. ಇದು ಯಾರನ್ನ ಒಬ್ರು ಜವಾಬ್ದಾರಿ ಒಪ್ಕೊಂಡು ಮಾಡಬೇಕು. ಆಲ್ರೆಡಿ ನಾವು ಬ್ಲಾಕ್ ಪ್ರೆಸಿಡೆಂಟ್ ಮಾಡಿದಿರಿ, ನಮ್ಮ ಗೋಪಿನಾಥ್ ಅಂತಿದ್ದಾರೆ, ಆಮೇಲೆ ವಾಸುದೇವ್ ರೆಡ್ಡಿ ಇದ್ದಾರೆ, ಅವರು ಪಾಪ ಒಂದು 2-3 ಸಾವಿರ ಮಾಡಿಸಿದ್ದಾರೆ. ಮುಳಬಾಗಿಲು ತಾಲೂಕಲ್ಲಿ 5,000 ಒಂದೇನಾಗಿದೆ, 5,000 ಒಂದಾಗಿದೆ. ಅದೇ ರೀತಿ ಇನ್ನೂ ಟೈಮಲ್ಲಿ ನಾವು ಇನ್ನೂ 2 ಸಾವಿರ ಮಾಡಿಸಿದ್ರೆ ಇನ್ನೂ ಒಂದು 10-20 ಸಾವಿರ ಎಕ್ಸ್ಟ್ರಾ ಆಗುತ್ತೆ. ಕೋಲಾರ ಡಿಸ್ಟಿಕಲ್ಲೇ ನಾವು ಗೆಲ್ಲಿಸ್ಬೋದು, ಯಾಕಂದರೆ ಕೋಲಾರ ಡಿಸ್ಟಿಕಲ್ಲಿ ಹೈಯೆಸ್ಟ್ ಆಗಿದೆ. ದಾವಣಗೆರೆ ಇದಕ್ಕೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ವೋಟರ್ಸ್ ಎಲ್ಲ. ತುಮಕೂರಲ್ಲಿ 41 ಸಾವಿರ ಆಗಿದೆ, 41 ಸಾವಿರ ವೋಟರ್ಸ್ ಇದೆ. ಇನ್ನೂ ನಾವು ಟೈಮ್ ಇರೋದ್ರಿಂದ ಇನ್ನೂ ಒಂದು 20 ಸಾವಿರ ಮಾಡಿಸಿದ್ರೆ ಇಲ್ಲಿಂದನೇ ನಾವು ಗೆಲುವು ಸೂಚನೆ ಕೊಡ್ಬೋದು. ಇವತ್ತು ನಾವು ಇಲ್ಲಿ ಮೊದಲನೇದಾಗಿ ಬಂದಿರೋದು MLC ಎಲೆಕ್ಷನ್ ಮತ್ತು ಈ ವೋಟ್ ಚೋರಿ ಬಗ್ಗೆ. ನಾವು ಆಲ್ರೆಡಿ ವೋಟ್ ಚೋರಿ ಬಗ್ಗೆ ನಾವು ಮಾಡಿದ್ದೀವಿ. ವೋಟ್ ಚೋರಿ ನಂಬರ್ಗೂ ಅವರು ಅಭಿಷೇಕ್ ದತ್ ಅವ್ರು ನಾನು ಕೇಳಿದ್ರು, ಅದರ ನಂಬರ್ ನನಗೆ ಗೊತ್ತಿರಲಿಲ್ಲ. ನಾವು 20 ಸಾವಿರ ಆಗಿತ್ತು, ಆದರೆ ಈಗ ಅದು 27 ಸಾವಿರ ಆಗಿದೆ. 27,000 ಸಿಗ್ನೇಚರ್ಸ್, 27,000 ಆಗಿದೆ. ನಾವು ಯಾವಾಗೂ ಇಲ್ಲಿ ಈ ದೀರ್ಘ ಸುಮಂಗಲಿ ಭವ, ಮಾತೃದೇವೋ ಭವ ಈ ಥರ ಕಾರ್ಯಕ್ರಮಗಳನ್ನ ಭಾಳಷ್ಟು ಮಾಡಿದ್ದಾರೆ ಆದಿನಾರಾಯಣ ಅವರು. ಅದೇ ಥರ ಇವತ್ತು ನಾವು ಈ ಮೆಂಬರ್ಶಿಪ್ ಮಾಡಿಸಿ ನಾವು MLCಗೆ ಇದೇ ಥರ ನಾವು ಒತ್ತು ಕೊಡಬೇಕು. ನೀವೇನು ಈ ಥರ ಸಾವಿರಾರು ಜನ ಸೇರಿಸಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾತೃದೇವೋಭವ ಕಾರ್ಯಕ್ರಮ ಮಾಡ್ತಿದ್ದೀರಿ, ಅದನ್ನು ನಾನು AICC ಅವ್ರಿಗೂ ಸಹ ಮಾಡಿಸಿದ್ದೀನಿ. ಎಲ್ಲರಿಗೂ ನಮ್ಮ ನಾಯಕರೊಳಗೆಲ್ಲ ಗೊತ್ತಿದೆ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಬಂದಿರುವಂಥ ವಿಷಯ ಈಗಾಗಲೇ ತಿಳಿಸಿದ್ದಾರೆ. ಮುಂದೆ ವಿಧಾನ ಪರಿಷತ್ ಪದವೀಧರ ಕ್ಷೇತ್ರದ ಎಲೆಕ್ಷನ್ ಬರ್ತಾ ಇದೆ. ಅದರ ಉದ್ದೇಶದಿಂದ ಮುಂದಿನ ಕಾರ್ಯರೂಪಗಳ ಬಗ್ಗೆ ಈಗಾಗಲೇ ನಮ್ಮ ಎಲ್ಲ ಮುಖಂಡರು ಹೇಳಿದ್ದಾರೆ. ಪ್ರತಿಯೊಂದು ಬೂತಲ್ಲೂ ಕೂಡ ನೀವೇ ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಯಾರ್ಯಾರು ಪದವೀಧರ ಇದ್ದಾರೆ ಅದನ್ನ ನಮ್ಮ ಗಮನಕ್ಕಾದ್ರೂ ತನ್ನಿ, ಇಲ್ಲ ನೀವೇ ಸೇರಿಸಿದ್ರು ಸರಿ. ಯಾಕಂದ್ರೆ ಈಗ ಡಿಸೆಂಬರ್ 5ನೇ ತಾರೀಕೇನು ಡೇಟ್ ಕೊಟ್ಟಿದ್ದಾರೆ. ಆ ಡೇಟ್ ಒಳಗಡೆ ಇಲ್ಲಿ ನಾವು ಈಗ ಸೇರಿಸಬೇಕಾಗುತ್ತೆ. ಅವ್ರು ವೋಟಿಂಗ್ ಪರ್ ಬರಬೇಕಾದ್ರೆ ನಾವು ನಿಮ್ಮ ಬೂತಲ್ಲಿ ಯಾರ್ಯಾರಿದ್ದಾರೆ ನಮ್ಮ ಗಮನಕ್ಕೆ ಬಂದ್ರೆ ನಾವು ಅದನ್ನ ಫಾಲೋ ಅಪ್ ಮಾಡ್ತೀವಿ. सबसे पहले कांग्रेस पार्टी की तरफ से मैं आप सभी का धन्यवाद करना चाहता हूं कि आप सभी लोगों ने, कर्नाटका प्रदेश कांग्रेस कमेटी ने देश में सबसे ज्यादा वोट चोरी कैंपेन में पार्ट लिया. अब तक कर्नाटका के अंदर 1.2 करोड़ people have already signed against this massive vote चोरी happening in Karnataka. मुझसे पहले अभी हमारे लीडर्स ने आपको बताया किस तरीके से कर्नाटका के एक एक बूथ में जाके कांग्रेस वर्कर्स ने लोगों से सिग्नेचर कैंपेन कराया और जिस जिस व्यक्ति ने साइन करा उसका नाम, नंबर, उसका एड्रेस की एक सूची हमने साथ में बनाई ताकि कोई भी नाम जब हम इलेक्शन कमीशन में दे तो वेरीफाइड नाम हो. आप सब लीडर्स बैठ के एक प्रपोजल बना के हमारे जनरल सेक्रेटरी को दे दीजिएगा. ही विल गिव इट टू अ वाइस प्रेसिडेंट, विल गेट देम अप्रूव्ड. आप सब बैठ के दे दीजिए, तो हमारा कोई रोल नहीं है. वो लोकल लेवल पे आप सबको देखना, बिकॉज वी कांट इंटरफेयर इन दैट ना. You know better who are the people who have to be accommodated. That choice is yours. You please sit with our leaders and give us a list. But before that, you please ensure कि हम 25 तारीख से membership drive शुरू करें. Membership is very easy. Anyone who is a graduate, जिसकी 3 साल पहले ग्रेजुएशन हो चुकी है, उसकी डिग्री, उसका आधार कार्ड, वाइट बैकग्राउंड में फोटोग्राफ, and that is what is required, nothing else. इलेक्शन कार्ड, आधार कार्ड कोई भी इसमें से आप यूज कर लेते हैं तो वो आप ले लीजिएगा, जो भी प्रोसीजर है that we will. But every day basis, Gautam bhai, we have to ensure every day we are checking how many members, because we have to win this election. क्योंकि बीजेपी को लगता है कि वही केवल ये इलेक्शन लड़ती है, हम लोग नहीं लड़ सकते. इस बार we will defeat them in all 3 MLCs. This is what our target is. Once again, आप सब लोगों का बहुत बहुत धन्यवाद. आप सब लोग सुबह टाइम से यहाँ मीटिंग के लिए आए
और इसी तरीके से आने वाले दिसंबर के पहले हफ्ते में हम एक रिव्यू मीटिंग करेंगे वेयर वी विल सी कि अब तक हमने क्या अचीव कर लिया है. 1st-2nd दिसंबर के आसपास we'll have a meeting again, and after that we'll do a meeting on the 8th again. We have to take this membership very very seriously. एक बार फिर से आप सभी का बहुत बहुत धन्यवाद. Yes sir. Yes. Any graduate, yes. You will be surprised. Yesterday I went to Kolar. Sorry, I went to Chikballapur. In the meeting we asked them, there were 50 graduates who said we are not a member. Our MLA has got 6 graduates in his house, they are not a member. So we should all become members, na? I am a graduate, but I can't give vote in Karnataka. Otherwise, I would have also enrolled as a member. That will be a vote chori. Yes. 3 years back, 2023. Yeah, 22 and before. 22 and before. That detail they will give you. See, once all those technical details they will serve to you. We are preparing for the 25th. We are sitting on the 21st, I think. 21st? So you can do your planning in the next 3-4 days. आप प्लान कर लो, 25 तारीख से शुरू कर दो, और मुझे पूरा विश्वास है आदि भाई कम से कम 6,000 मेंबरशिप you'll do it over. We have to do. Once again, thank you very very much. और हमेशा यहाँ आके अच्छा लगता है, और आज आपने बाहर बिठा के तो और अच्छा मौसम में मज़ा दे दिया. बहुत बहुत धन्यवाद. थैंक यू. ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಬೆಂಬಲದೊಂದಿಗೆ ಮುಳುಬಾಗಿಲು ನಗರ ಬೀದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾಗಿ ನಮ್ಮ ಬೀಡಾ ಬಾಬು ಅವರನ್ನ ಆಯ್ಕೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಬೀದಿ ವ್ಯಾಪಾರಿಗಳಿಗೆ ಸಂಬಂಧಪಟ್ಟಂತೆ ಅವರಿಗೆ ಏನೇನು ಅನುಕೂಲಗಳಾಗಬೇಕೋ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಬೀಡಾ ಬಾವಣ್ಣ ಅವರ ನೇತೃತ್ವದಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ.